Namaskara, welcome back to my YouTube channel VJ Saundarya Vlogs and welcome back to one more new vlog. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತು ಇವತ್ತು ನಾವು ಒಂದು ಪ್ರಾಜೆಕ್ಟ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ನೆನ್ನೆ ಹ್ಯಾಂಡ್ ಓವರ್ ಆಯಿತು. ಇವತ್ತು ಮನೆಯದು ಇನಾಗ್ರೇಷನ್ ಅಂದರೆ ಗೃಹ ಪ್ರವೇಶ ಇದೆ. ಹಾಗಾಗಿ ರೆಡಿ ಆಗಿದ್ದೀವಿ. ಎಲ್ಲರೂ ಬರ್ತಾ ಇದ್ದಾರೆ ಮೈಸೂರಿಂದ, ನನ್ನ ಕೊಲೀಗ್ಸು ಹಾಗೆ ಎಲ್ಲ ಕಾಂಟ್ರಾಕ್ಟರ್ಸು, ಆ ಬಿಲ್ಡಿಂಗ್ಗೋಸ್ಕರ ಕೆಲಸ ಮಾಡಿರೋ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಆ್ಯಂಡ್ ನೆನ್ನೆ ಹೇಗಿತ್ತು ಅಂತ ಆಲ್ರೆಡಿ ನಾನು ನಿಮಗೆ ವ್ಲಾಗ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ಎದ್ದು ರೆಡಿ ಆಗಿದ್ದೀವಿ. ರೂಪೇಶು ನಾನು ಹೋಗ್ತಾ ಇದ್ದೀವಿ. ಯದುವೀರ್ನು ಕೂಡ ಕರ್ಕೊಬರೋಕ್ಕೆ ಹೇಳಿದ್ರು ಕ್ಲೈಂಟು, ಬಟ್ ಆದರೆ ಅವನು ಊರಲ್ಲಿದ್ದಾನಲ್ಲ, ಹಾಗಾಗಿ ಅವನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಆ್ಯಂಡ್ ನಾನು ಇವತ್ತು ಯಾವ ಥರ ರೆಡಿ ಆಗಿದ್ದೀನಿ, ಸಿಂಪಲ್ ಕುರ್ತಾ ಹಾಕೊಂಡಿದ್ದೀನಿ. ಫುಲ್ ಔಟ್ಫಿಟ್ ತೋರಿಸ್ತೀನಿ ನಿಮಗೆ. ಸಿಂಪಲಾಗಿ ರೆಡಿ ಆಗಿದ್ದೀನಿ. ಜುಮ್ಕಾ ಮ್ಯಾಚ್ ಆಗ್ತಾ ಇದೆಯೋ ಇಲ್ಲ ಓವರ್ ಆಯ್ತಾ ಅಂತ ಅನ್ನಿಸ್ತಾ ಇದೆ ನನಗೆ. ರೂಪೇಶ್ ಕೆಳಗಡೆ ಇದ್ದಾರೆ, ಅವ್ರನ್ನ ಕೇಳ್ಬಿಟ್ಟು ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಖುಷಿ ಆಗ್ತಾ ಇದೆ. ನೆನ್ನೆ ಅಂತೂ ತುಂಬಾ ಖುಷಿ ಪಟ್ಟರು ಕ್ಲೈಂಟು, ಫೈನಲ್ ಫಿನಿಶ್ ಹೇಗೆ ಬಂದಿದೆ ಅಂತ ಎಲ್ಲ ಚೆನ್ನಾಗಿತ್ತು. ನೋಡೋಣ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಗೃಹ ಪ್ರವೇಶಕ್ಕೆ ನಾವು ಹೋದಾಗ ಹೇಗಿರುತ್ತೆ ಅಂದ್ಬಿಟ್ಟೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಒಂದು ಔಟ್ಫಿಟ್ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಮೇಕಪ್ ಕೂಡ ಮಾಡ್ಕೊಂಡಿದ್ದೀನಿ ಸಿಂಪಲಾಗಿ. ನೋಡ್ಬೋದು ಈ ಥರ ಒಂದು ಲಾಂಗ್ ಕುರ್ತಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಈ ಥರ ಒಂದು ಸಿಂಪಲ್ ನೇವಿ ಬ್ಲೂ ಹಾಗೆ ಪೀಚ್ ಕಲರ್ ಇರೋವಂಥ ಕುರ್ತಿನ ಹಾಕ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಕಂಪ್ಲೀಟ್ ಔಟ್ಫಿಟ್. ಎಸ್, ಅದಕ್ಕೆ ಈ ಒಂದು ಕೌಚ್ ಬ್ಯಾಗ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ರೂಪೇಶ್ ಏನಂತಾರೆ, ಅಥವಾ ಬ್ಯಾಗ್ ಚೇಂಜ್ ಮಾಡಲ್ಲ ಏನು ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಎಷ್ಟೊಂದು ಕಷ್ಟಪಟ್ಟು ಇಲ್ಲಿಂದ ಓಡಾಡಿ ಮುಗಿಸಿರೋವಂಥ ಪ್ರಾಜೆಕ್ಟ್. ಆ್ಯಂಡ್ ನಾನೊಬ್ಬಳೇ ಎಲ್ಲ ಇಷ್ಟು ಜನ ವರ್ಕ್ ಮಾಡಿದ್ದಾರೆ ಗೊತ್ತಾ ಈ ಒಂದು ಪ್ರಾಜೆಕ್ಟ್, ಆ ಒಂದು ಔಟ್ಲುಕ್ನ ತರ್ಸೋಕ್ಕೆ. ಎಲ್ರಿಗೂ ಖುಷಿ. ಆ್ಯಂಡ್ ಮೈಸೂರಿಂದ ನನ್ನ ಕೊಲೀಗ್ಸ್ ಕೂಡ ಬರ್ತಾ ಇದ್ದಾರೆ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಬೇಡ ನಡಿ. ರೂಪೇಶ್ ಹೆಂಗ ಅನಿಸ್ತಾ ಇದೆ ಲೇಔಟು? ಅದಕ್ಕೆ ನಿನ್ನ ಕರ್ಕೊಂಬಂದಿದ್ದು ನಾನು ಇವತ್ತು. ಮಳೆ ಬೇರೆ ಶುರುವಾಯಿತು. ಬಂದ್ವಿ, ಸಿಕ್ಕಾಪಟ್ಟೆ ಮಳೆ. ಇದು ನಮ್ಮ ಕ್ಲೈಂಟ್ ಕಾರ್ ಇಲ್ಲಿದು ನೋಡಿ. ಪಾರ್ಕಿಂಗ್ಗಳು ಎಲ್ಲಿಂದ ಎಲ್ಲಿಗೆ. ಸದ್ಯ ಮಳೆ ಕೂಡ ನಿಲ್ತು. ಬನ್ನಿ ಹೋಗೋಣ ಒಳಗಡೆ. ರೂಪೇಶ್ ನೋಡಿ ವೈಟ್ ಅಂಡ್ ವೈಟ್ ಅಲ್ಲಿ ಫುಲ್ ಪೊಲಿಟಿಷಿಯನ್ ತರ ಬಂದಿದ್ದಾರೆ. ನನ್ನ ಫೇವ್ರೆಟ್ ಪ್ಲೇಸ್ ಇದು. ಅಲ್ಲ, ನನ್ನ ಮಿರರ್. ಓಕೆ, ಬಾಲ್ಕನಿ. ಇಲ್ಲ, ಇಷ್ಟೇ, ದಟ್ಸ್ ಆಲ್. ಇವರು ಬಂದ್ರೆ ಬರೇ ನಮ್ಮ ಮಿಸ್ಟೇಕ್ಗಳು ಹುಡ್ಕಕ್ಕೆ ಬರ್ತಾರೆ ಇವರು. ನೀವೇ ಇದನ್ನ ಪಾಯಿಂಟಿಂಗ್ ಮಾಡಿಲ್ಲ. ಇದೇನು ಗೊತ್ತಾ ಹಾಕಿರೋದು ಈ ಥರ ನಾವು? ಏನಕ್ಕೆ? ಕೂಲ್ ಆಗಿರಕ್ಕೆ. ರವಿ ವರ್ಮಾ ಅವರ ಅಸಿಸ್ಟೆಂಟ್. ಮನೆ ಹತ್ರ ಬಂದು ಕ್ಲೈಂಟ್ನ ಮಾತಾಡಿಸಿ ರೂಪೇಶ್ನ ಕೆಳಗಡೆಯಿಂದ ಮೇಲೆ ಎಲ್ಲ ಕರ್ಕೊಂಡು ಹೋಗಿ ತೋರಿಸಿ. ನೆನ್ನೆ ತಂದಿದ್ದು ತುಳಸಿ ಕಟ್ಟೆ ಅದೇ ನೋಡಿ, ಚೆನ್ನಾಗಿದೆಯಾ? 65,000 ರುಪೀಸ್ ಅದು ಒಂದು ತುಳಸಿ ಕಟ್ಟೆ. ಅದು ಮನೆಯೆಲ್ಲ ತೋರಿಸ್ಕೊಂಡು ಕೆಳಗಡೆ ಬಂದ್ವಿ. ಆ್ಯಂಡ್ ಸುರಭಿ ಅವ್ರು ಕೂಡ ಇದ್ದರು. ಸೊ ಇಬ್ಬರು ಜೊತೆಯಲ್ಲೇ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ವೆರೈಟೀಸ್ ಇತ್ತು ಆಯಿತಾ. ಸಕ್ಕದಾಗಿ ಮಾಡಿದರು ಅಡುಗೆ ಮಾತ್ರ. ಕ್ಯಾಂಟ್ರಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಕಾಂಟ್ಯಾಕ್ಟ್ ನಂಬರ್ ಕೂಡ ಈಸ್ಕೊಂಡೆ. ಏನಕ್ಕೆ ಅಂದರೆ ನೆಕ್ಸ್ಟ್ ನಮ್ಮ ಸಿಂಧು ಮದುವೆ ಎಲ್ಲ ಇನ್ನು
ಒಂದು ವರ್ಷ 2 ವರ್ಷದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾನು ಸ್ಟಾರ್ಟ್ ಮಾಡಬೇಕು. ಸೊ ಹುಡುಗ ಹುಡ್ಕೋದು ಎಲ್ಲಾನು. ಸೊ ಅಕಸ್ಮಾತ್ ಆದರೆ ಇವ್ರು ಕ್ಯಾಂಟ್ರಿಂಗಲ್ಲಿ ಮಾಡಿಸೋಣ ಅಂತ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಸ್ಕೊಂಡಿದ್ದು. ನಂಗೆ ತುಂಬ ಇಷ್ಟ ಆಯಿತು ಊಟ, ಸ್ಪೆಷಲಿ ಅವ್ರು ಬಡ್ಸೋ ರೀತಿ ಆಗಿರ್ಬೋದು, ಒಂದು ಕ್ವಾಂಟಿಟಿ ಇಡೋದಾಗಿರಲಿ, ಒಂಚೂರು ವೇಸ್ಟ್ ಮಾಡ್ತಾ ಇರಲಿಲ್ಲ ಅವರು. ಸೊ ಆ ಥರ ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಸ್ಕೊಂಡೆ. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಹೈಜೀನ್ ಆಗಿರ್ಬೋದು, ಎಲ್ಲನೂ ಅಷ್ಟೇ. ಅವರು ಕೇಳೋದಿರ್ಬೋದು, ಇದು ಕೊಡೋದಾ ಏನು ಅಂತ ಸ್ವಲ್ಪನೂ ಆ್ಯಟಿಟ್ಯೂಡ್ ಇಲ್ಲ, ತುಂಬ ಚೆನ್ನಾಗೇ ಬಡಿಸ್ಕೊಟ್ರು. ಸೊ ವೆರೈಟೀಸ್ ಅಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಇದ್ದು, ಅಷ್ಟು ವೆರೈಟೀಸ್ ತಿನ್ನೋಕ್ಕೆ ಆಗಿಲ್ಲ. ನೋಡಿ ಏನೇನು ಕೊಟ್ಟಿದ್ರು ಏನು ಅಂತ ಕೂಡ ಹಾಕ್ತೀನಿ. ತುಂಬಾ ಹೊಸ ಹೊಸ ರೆಸಿಪೀಸ್ ಎಲ್ಲ ಕೊಟ್ಟಿದ್ರು. ಮಾವಿನಕಾಯಿ ತೊಕ್ಕು, ಮತ್ತು ಮಾವಿನಕಾಯಿ ಹಲ್ವಾ, ಮತ್ತು ಪನ್ನೀರ್ ಕುಫ್ತಾ ಅಂತ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿತ್ತು. ಬಟ್ ತುಂಬ ಐಟಮ್ಸ್ ಇರೋದ್ರಿಂದ ಜಾಸ್ತಿ ತಿನ್ನೋಕ್ಕೆಲ್ಲ ಆಗಿಲ್ಲ. ಕ್ವಾಂಟಿಟಿ ಸ್ವಲ್ಪ ಹಾಕಿದ್ರು ಸ್ವಲ್ಪ ತಿನ್ನೋಷ್ಟರಲ್ಲೇ ಸಾಕಾಗ್ಬಿಡತ್ತೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಮೇಲೆಲ್ಲ ಓಡಾಡಿಕೊಂಡು ನೆಕ್ಸ್ಟ್ ನಮ್ಮ MD ಅವರೆಲ್ಲರೂ ಬಂದಿದ್ರು. ಸೊ ಎಲ್ಲರೂ ನಮ್ಮ ಟೀಮ್ಸ್ ಎಲ್ಲರೂ ಗ್ರೂಪ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸರಿ ನಾವು ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಆ್ಯಂಡ್ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅವ್ರು ಜಯನಗರ್ ಅಂದರೂ ಏನಂದ್ರೂ ಗೊತ್ತಾಗಲಿಲ್ಲ ನನಗೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಈ ವಿಡಿಯೋ ನೋಡ್ತಾರೆ, ಥ್ಯಾಂಕ್ ಯು ಸೋ ಮಚ್. ಅವರು ನಮ್ಮ ಕ್ಲೈಂಟ್ ಅವ್ರ ರಿಲೇಟಿವ್ಸ್ ಅಂತೆ. ಸೊ ಅವ್ರನ್ನೂ ಇನ್ವೈಟ್ ಮಾಡಿದ್ರು. ಅವ್ರು ಬಂದಾಗ ನನ್ನನ್ನು ನೋಡಿಬಿಟ್ಟು ನಾನು ಇದು ಐಸ್ ಕ್ರೀಮ್ ತೊಗೊಳ್ತಾ ಇದ್ದೆ. ಅಲ್ಲಿ ಬಂದು ಸೌಂದರ್ಯ ಅಲ್ವಾ, ನಾನು ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತೀನಿ ಅಂತ ಮಾತಾಡ್ಸಿದ್ರು. ತುಂಬಾ ಖುಷಿ ಆಗುತ್ತೆ. ನನ್ನ ಕೊಲೀಗ್ಸ್ ಎಲ್ಲರೂ ರೇಗಿಸ್ತಾ ಇದ್ರು, ಫುಲ್ ಫೇಮಸ್ ಆಗ್ಬಿಟ್ಟಿದ್ಯಾ ಅಂತ ಎಲ್ಲ. ಆ್ಯಂಡ್ ಮೇಲೆ ಕಡೆ ಬಂದು ಕ್ಲೈಂಟ್ನ ಇನ್ನೊಂದ್ಸಲಿ ಮಾತಾಡಿಸಿ ಅವ್ರಿಗೆ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ವಾಪಸ್ ಮನೆ ಕಡೆಗೆ ಹೊರಡ್ತಾ ಇದ್ದೆ. ಅನ್ನಿಸ್ತಾ ಇದೆ ರೂಪೇಶ್, ಯಾವಾಗ ಕಟ್ಟೋಣ ನಾವು ಈ ಥರದ್ದು? ನೋಡಿ ಇಲ್ಲಿ ನವಿಲು ಸಕ್ಕದಾಗಿದೆ. ಇದು ನಾವು ಬಂದಿರೋದು ಇವಾಗ B ಬ್ಲಾಕ್ ಅಲ್ವಾ? ಇವಾಗ ನಾವು ಕನ್ಸ್ಟ್ರಕ್ಷನ್ ಅಲ್ಲ ಆಗಿರೋದು ಯು. ಎರಡು ಹೆಣ್ಣೆನಾ? ಓಕೆ. ಸೊ ಸುಮ್ಮನೆ ನೋಡ್ತಾ ಇದ್ವಿ ಚೆನ್ನಾಗಿದೆ ಲೇಔಟ್ ಅಂತ. ರೂಪೇಶ್ ನೆಕ್ಸ್ಟ್ ಇಲ್ಲೇ ತಗೊಳ್ತಾರೆ. ಅದಕ್ಕೆ ನಿನ್ನ ಕರ್ಕೊಂಬಂದಿದ್ದು ನಾನು ಇಲ್ಲಿಗೆ. ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇರೋದು ಸೇಲ್ ಮಾಡ್ಬಿಟ್ಟು ಇಲ್ಲೇ ಅಲ್ಲೂ ಇದೇ ತರ ಆಗುತ್ತೆ ಮಾಮ, ಡೆವಲಪ್ ಆದ್ಮೇಲೆ. ಒಡಿಯೂಸೆ ಆ ಮೆಟ್ರೋ ಆಲ್ರೆಡಿ ಆಗಿದೆ. ಇದು A ಬ್ಲಾಕ್. ಸಕ್ಕತ್ ಇಷ್ಟ ಆಯ್ತು ನನಗಿದು ಈಗಲ್ಟನ್. ಮಸ್ತ್ ಮನೆಗಳಂತೂ ಎಷ್ಟು ಸಕ್ಕದಾಗಿದೆ ಅಂದ್ರೆ ಒಂದೊಂದು ಡಿಸೈನು, ಒಂದೊಂದು ಆರ್ಕಿಟೆಕ್ಚರು ಸಕ್ಕದಾಗಿದೆ. ಪಾಪ ಸಬ್ಸ್ಕ್ರೈಬರ್ ವೆಯ್ಟ್ ಮಾಡ್ತಿದ್ರು ಮಾಮ. ಗೊತ್ತಾ, ನಾವು ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಯಾವ ಊರವ್ರವ್ರು? ಬನಶಂಕರಿನೋ ಬಸವೇಶ್ವರ ನಗರ ಅಂದ್ರು. ನಾವು ನಿಮ್ಮ ಸಬ್ಸ್ಕ್ರೈಬರ್ ನೋಡ್ತೀವಿ ಅಂತ ಪಾಪ ಮಾತಾಡ್ಸಿದ್ರು. ಸೋ ಸ್ವೀಟ್ ಆಫ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಂದ್ ಮಾತಾಡ್ಸಿ ರೆಕಗ್ನೈಸ್ ಮಾಡಿದ್ರಲ್ಲ. ಅವ್ರಿಗೆ ಹೇಳ್ದೆ 1 ನಿಮಿಷ ತಡೀರಿ ಕೈ ತೊಳ್ಕೊಂಡು ಬರ್ತೀನಿ ಅಂತ. ಪಾಪ ವೆಯ್ಟ್ ಮಾಡ್ತಾ ಇದ್ರೆ ನಾವು ಮರ್ತೋಗಿ ಬಂದ್ಬಿಟ್ಟೆ. ನಾನು ಏನ್ ಮಾಡೋದು, ಆಚೆ ಬಂದೆ, ನಮ್ಮ ಕಾಂಟ್ರಾಕ್ಟರ್ಸ್ ಎಲ್ಲ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ಮತ್ತೆ ಹೋದೆ. ಓಕೆ, ಇದೆ ಫೈನಲ್ ಈಗಲ್ಟನ್ ಮೇನ್ ರೆಸಾರ್ಟ್. ಹೇಗ ಅನಿಸ್ತು ರೂಪೇಶ್? ಹೇಗೆ ಕಟ್ಟಿದೀವಿ? ವರ್ಕ್ಮನ್ಶಿಪ್ ಹೆಂಗಿದೆ? ಕ್ವಾಲಿಟಿ ಹೆಂಗಿದೆ ಹೇಳೋ? ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಶಾಪ್ ಹತ್ರ ಹೋಗ್ಬೇಕು. ಬೆಳಗ್ಗೆ ತರಿಸಿದ್ದು ಹಾಲೆಲ್ಲ ಖಾಲಿ ಆಗಿದೆ ಅಂತ ಇವಾಗ ಹಾಲು ಅರೇಂಜ್ ಮಾಡಬೇಕು. ಫುಲ್ ಕ್ರೌಡ್ ಇದೆ ಅಂತ ಫೋನ್ ಮಾಡಿದ್ರು. ಹಾಗಾಗಿ ಅಲ್ಲಿ ಡೈರೆಕ್ಟ್ ಅಲ್ಲಿಗೆ ಹೋಗ್ತಾ ಇದೀವಿ. ಇವಾಗ ಬನ್ನಿ ಹೋಗೋಣ. ಏನು ಗೊತ್ತಾ ಫ್ರೆಂಡ್ಸ್, ಅಲ್ಲಿಂದ ಬಂದ ಅಂಗಡಿ ಹತ್ರ ಫುಲ್ಲು ಬ್ಯುಸಿ ಇವತ್ತು. ಸಖತ್ ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿ ಇವತ್ತೆಲ್ಲ ಚೆನ್ನಾಗಿ ಪಿಕಪ್ ಆಯಿತು. ಸೊ ಇವಾಗ ಮನೆಗೆ ಹೋಗಬೇಕು. ಆಲ್ಮೋಸ್ಟ್
ಎಲ್ಲ ಖಾಲಿ. ಬಟ್ ಇನ್ನೂ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಹಾಗಾಗಿ ಎಲ್ಲ ಪಾಪ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ಹೋಗ್ಬೇಕು, ಮನೆಗೆ ಹೋಗ್ಬಿಟ್ಟು ತಿನ್ನಬೇಕು. ಹಾಗೆ ನಾನು ಹೇಳಿದ್ನಲ್ಲ ಅರವಿಂದ್ ಅಣ್ಣ ಅಂತ ಹೇಳಿದಲ್ವ, ಅವರು ತೋಟದಿಂದ ಮಾವಿನಕಾಯಿ ತಂದಿದ್ದಾರೆ. ಸೊ ಕವರ್ ತುಂಬ ತಂದುಕೊಟ್ಟಿದ್ದಾರೆ. ಗಮ್ಮಂತದೆ. ಇವಾಗ ಮನೆಗೆ ಹೋಗ್ಬಿಟ್ಟು ತಿನ್ನೋದು. ಇಲ್ಲೇ ಊಟ ಆರ್ಡ್ರ್ ಮಾಡ್ಕೊಂಡಿದ್ವಿ, ಎಲ್ಲರೂ ಇಲ್ಲೇ ಊಟ ಮಾಡ್ಕೊಂಡ್ವಿ. ಮಾವಿನಕಾಯಿ ಮಾತ್ರ ಮನೆಗೆ ಹೋಗ್ಬಿಟ್ಟು ತಿಂದ್ಬಿಟ್ಟು ನಿದ್ದೆ ಮಾಡಿ ತಿರ್ಗಾ ನಾಳೆ ಮಾರ್ನಿಂಗ್ 4 o'clockಗೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ನಾಳೆ ಹೇಗಿರುತ್ತೆ ನನ್ನ ಡೇ ಅಂತ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಸಿಗ್ತೀನಿ. ಅದನ್ನ ಚೆಕ್ ಮೊಬೈಲ್